ಏನು 5 ವರ್ಷದ ಹಿಂದೆ ನಾವು ಇದು ಮಾರ್ಕೆಟನ್ನು ನಿರ್ಮಾಣ ಮಾಡಿದ್ದೀವಿ. ಅದು ಕಾರಣಾಂತರದಿಂದ ಹ್ಯಾಂಡ್ ಓವರ್ ಆಗದೆ ಅಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರವಾಗಿತ್ತು. ಈಗ ಇಲ್ಲಿ ಸ್ಥಳೀಯರ ಅಭಿಪ್ರಾಯ ಮತ್ತು ಇಂಥದ್ದೆಲ್ಲ ಅಭಿಪ್ರಾಯ ತಗೊಂಡು ಒಂದು ಬದಿಗೆ ಈ ಚರ್ಮಕ್ಕೆ ಸಂಬಂಧಪಟ್ಟಂಥ ಅಂದ್ರೆ ವಿಶೇಷವಾಗಿ ಚಪ್ಪಲ್ ಇರ್ಬೋದು, ಆಮೇಲೆ ಬ್ಯಾಗ್ಗಳು ಇರ್ಬೋದು, ಅಥವಾ ಲೇಡೀಸ್ ಕಾಸ್ಮೆಟಿಕ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಅಂಗಡಿಗಳನ್ನು ಒಂದು ಬದಿಗೆ ಕೊಡುವಂಥದ್ದು, ಒಂದು ಬದಿಗೆ ಕಾಯಿಪಲ್ಯ ಮಾರ್ಕೆಟ್ ಮಾಡುವಂಥದ್ದು ಇದನ್ನು ಹೊಡಿತೀವಿ. ಬರುವಂತಹ ಮಹಾನಗರ ಪಾಲಿಕೆಗೆ ಈಗ ಇದ್ರದ್ದು ಕಲರ್ ಎಲ್ಲ ಮಾಡಿ ಆಮೇಲೆ ಲೈಟ್ ಎಲ್ಲ ಕುಣಿಸಿ ಮಾಡ್ತೀವಿ. ಆಮೇಲೆ ಏನು ಲೆದರ್ ಮಾರ್ಕೆಟ್ ಎಲ್ಲೆಲ್ಲಿ ಇದನ್ನು ಆಗ್ತದೆ ಅದಕ್ಕೆ ಮುಂದೆ ಗ್ಲಾಸ್ ಮಾಡಿ ಶೋರೂಮ್ ಥರ ಮಾಡಿ ಅದಕ್ಕೆ ಬರುವಂಥ ಖರ್ಚನ್ನು ನಾನು MLA ಫಂಡ್ ಒಳಗೆ ಅದನ್ನು ಮಾಡ್ತೀನಿ. ಒಟ್ಟಾರೆಯಾಗಿ ಒಂದು ಇಡೀ ಉತ್ತರ ಕರ್ನಾಟಕನಾಗನ ಲೆದರ್ಗೆ ಸಂಬಂಧಪಟ್ಟಂಥ ಮಾರ್ಕೆಟ್ ಎಲ್ಲಿಪ್ಪ ಅಂತಂದರೆ ಶಾಪುರ್ ನಾಥ್ಪೈ ಸರ್ಕಲ್ಗೆ ಹೋದ್ರೆ ನಿಮಗೆಲ್ಲ ಮೆಟೀರಿಯಲ್ ಸಿಗುವಂಥ ವ್ಯವಸ್ಥೆನ ಇಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ. ಹೆಂಗೆ ನಾವು ತಿನಿಸು ಕಟ್ಟಿ ಮಾಡಿದ್ದೀವಿ ಆ ರೀತಿಯಲ್ಲಿ ಇಲ್ಲಿ ಲೆದರ್ ಮಾರ್ಕೆಟನ್ನು ಮಾಡುತ್ತೇವೆ. ಅದೇ ಜೊತೆಗೆ ಕಾಯಿಪಲ್ಯ ಮಾರ್ಕೆಟ್ ಮಾಡುವಂಥದ್ದು ಮಾಡ್ತೀವಿ. जे मार्केट काही 4-5 वर्षाच्या अगोदर आम्ही निर्माण केलं होतं, त्याला काही कारणावश इथं व्यापार व्यवहार चालू झाला नाही. आता निर्णय घेतलेला आहे की एका बाजूला चर्मकारना जे संबंधित असलेले चप्पल असतील, लेदरचे बॅग असतील, त्याला आणि संबंधित असलेले बाकीचे इतर आणि लेडीज कॉस्मेटिकचं एकाच बाजूला करायचं असं विचार आहे. आणि एका बाजूला आमचे जे व्यापारी आहेत हे जे फळ हे आमचे वेजिटेबल विकणारे, भाजीपाला विकणारे त्यांना द्यायचा निर्णय घेतलेला आहे. तर जे राहिलेले आता काम आणि एकदा कलर करून लाईट गीट लावून त्यांना हे करण्याचा निर्णय घेतलेला आहे. आणि जे कॉस्मेटिक असेल आणि लेदरला संबंधित म्हणजे चर्मकारांना जे संबंधित असलेले बॅग्स बूट्स गिट्स काय असतील याला, तर त्याला शोरूमसारखं समोर ग्लास गिस लावून व्यवस्थित ते पण निर्माण करायचं काम हाती घेणार आहे. आणि ज्याला लागणारा जो ग्लासेसचे समोर आहे ते सगळे माझ्या आमदारकीच्या फंडातून मी उपलब्ध करून देणार आहे. तर एक उत्तर कर्नाटकामध्येच लेदरला संबंधित असलेले जे आहे ते एकमेव मार्केट या भागामध्ये होईल. जसं खऊ कट्टा गेलं त्या धर्तीवरती ह्या मार्केट आम्ही निर्माण करणार आहोत.